ಹೇಳು ಕೇಳು. ಅವನು ಹೇಳ್ತಾನೇ ಇದ್ದ, ಅವಳು ಕೇಳ್ತಾ ಇದ್ಲು. ಹಾಗೆ ಸಾಗುತ್ತಿತ್ತು ಅವರ ಹೇಳು ಕೇಳಿನ ಕ್ರೀಡೆ. ಆಟದಲ್ಲಿ ಇದ್ದಿದ್ದು ಎರಡೇ ಚೀಟಿ, ಒಂದು ಹೇಳು, ಮತ್ತೊಂದು ಕೇಳು. ಇದು ವಿಧಿಯೋ ಅಥವಾ ಬರೀ ಸಂಯೋಗವೋ? ಅವಳ ಕೈಗೆ ಯಾವಾಗಲೂ ಸಿಗ್ತಾ ಇದ್ದಿದ್ದು ಕೇಳು ಎಂಬ ಚೀಟಿ. ಅವನು ಉಪದೇಶಗಳನ್ನು ಹೇಳ್ತಾನೇ ಇದ್ದ, ಅವಳು ಕೇಳ್ತಾ ಇದ್ಲು. ನಿಷೇಧಗಳು ಅವಳಿಗೆ, ಆದೇಶ ಅವನದ್ದಾಗಿತ್ತು. ಆದರೆ ಅದು ಅವಳಿಗೆ ಅರ್ಥವಾಗಿತ್ತು. ಹೇಳು ಕೇಳು ಬರೀ ಕ್ರಿಯೆಯಲ್ಲ, ಇದೊಂದು ಕಾಯ್ದೆ ಅಂತ. ರಾಜ ಹೇಳ್ದ ವಿಷ ಕುಡಿ ಅಂತ, ಅವಳು ಮೀರಾ ಆದ್ಲು. ಋಷಿ ಹೇಳ್ದ ಕಲ್ಲಾಗು ಅಂತ, ಅವಳು ಅಹಲ್ಯೆ ಆದ್ಲು. ಪ್ರಭು ಹೇಳ್ದ ಹೊರಗೆ ನಡಿ ಅಂತ, ಅವಳು ಸೀತೆಯಾದ್ಲು. ಚಿತೆಯಿಂದ ಹೊರಹೊಮ್ಮಿದ ಚಿತ್ಕಾರ ಯಾರ ಕಿವಿಗೂ ಕೇಳಲಿಲ್ಲ, ಅವಳು ಸತಿಯಾದ್ಲು. ನಗುತ್ತಲೇ ಇತ್ತು ಅವಳ ಗೋಳಿನ ಕೂಗು. ಮಾತುಗಳು ಸಿಲುಕಿ ಅವಳ ತುಟಿ ಮುಚ್ಚಿತ್ತು, ಅವಳ ಕಂಠ ಬಿಗದಿತ್ತು. ಪಾಪ, ಕೊನೆವರೆಗೂ ಅವಳ ಕೈಗೆ ಸಿಗಲೇ ಇಲ್ಲ ಹೇಳು ಎಂಬ ಚೀಟಿ.